ಮಾತನಾಡೋದಕ್ಕೆ ಮತ್ತೊಬ್ಬ ಭಕ್ತರು, ರಾಮ ಭಕ್ತರಿದ್ದಾರೆ, ಚನ್ನಬಸವಣ್ಣ ಅಂತ ಹೇಳಿ ಅಯೋಧ್ಯೆಗೆ ಹೋಗಿ ಬಂದವರು ಇವರು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಅಯೋಧ್ಯೆಗೆ ಹೋಗಿ ಬಂದಿದ್ರಿ ನೀವು. ಇದೊಂದು ರೀತಿಯಾಗಿ ಒಂದು ಐತಿಹಾಸಿಕ ಕ್ಷಣ. ಸಾಕಷ್ಟು ಹಲವು ಹೋರಾಟಗಳ ನಡುವೆ ಇದೀಗ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ವಿಸಿಟ್ ಮಾಡಿದ್ರಿ. ಏನು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಿಮಗೆ? ಸರ್ ಏನ್ ಅನಿಸ್ತಾ ಇದೆ, ಸುಮಾರು ನಾವು 480 ವರ್ಷದಿಂದ ಕಾಯ್ತಾ ಇರೋ ಪ್ರತಿಫಲ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ಇದರಿಂದ ನಮಗೆ ಅದನ್ನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವಾಗ ನೋಡಿದ್ರೆ ನಾನು ಸುಮಾರು ಒಂದು 8 ಸರ್ತಿ ಅಯೋಧ್ಯೆಗೆ ಹೋಗಿದ್ದೀನಿ. ಪ್ರತಿಯೊಂದು ತಿಂಗಳು ಹೋಗಿದಾಗ ಅಯೋಧ್ಯೆ ಇಷ್ಟು ಫಾಸ್ಟ್ ನಮ್ಮ ದೇಶದಲ್ಲಿ ಅಭಿವೃದ್ಧಿ ನೋಡ್ಬಿಟ್ಟು ಒಂದು ದಂಗ ಆಗ್ತೀವಲ್ಲ, ಆ ರೀತಿ ಅನಿಸ್ತಾ ಇದೆ ನಮಗೆ ಅಯೋಧ್ಯೆ ನೋಡಿದ್ರೆ. ಆಮೇಲೆ ಬರುವ 22 ಯಾವಾಗ ಬರುತ್ತೆ ಅಂತ ಒಂದು ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ. ಆದಷ್ಟು ಬೇಗ ಒಂದು ಅಲ್ಲಾದ್ರೂ ಹೋಗಕ್ಕೆ ನಮ್ಗೆ ಸಿಗಲ್ಲ, ಅಟ್ಲೀಸ್ಟ್ ಟಿವಿ ಎಲ್ಲಾದ್ರೂ ನಾವು ಯಾವ ರೀತಿ ಒಂದು ನಮ್ದು ಇಷ್ಟು ದಿವಸದ ಒಂದು ಪ್ರತಿಫಲ ಕೂಡ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಹಳ ಇದು ಇದೆ ಸರ್ ಮನಸ್ಸಲ್ಲಿ. ಮತ್ತೆ ಈ ಅಯೋಧ್ಯೆ ಒಂದು ಪುಣ್ಯ ಭೂಮಿ. ಈ ಒಂದು ರಾಮ ಜನ್ಮ ಏನು ರಾಮಮೂರ್ತಿ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅಯೋಧ್ಯೆನೂ ಕೂಡ ಒಂದು ರೀತಿಯಾಗಿ ಅಭಿವೃದ್ಧಿ ಪರ್ವವೇ ಶುರುವಾಗಿರೋದು. ಹೌದು ಸರ್, ಹೌದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ಭಕ್ತರ ಸಲುವಾಗಿ ನಾವಿವತ್ತು ಜಗತ್ತಿನಲ್ಲಿ ನೋಡಬಹುದು, ವಿಶ್ವಗುರು ಅಂತ ಕರೆಸ್ಕೋತೀವಿ ನಾವು, ಎಲ್ಲರೂ ಹೇಳ್ತಾರೆ. ಬಟ್ ನನಗನ್ಸುತ್ತೆ ಒಂದು ಅಯೋಧ್ಯೆ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ವಿಶ್ವಗುರು ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಇಚ್ಛೆ ಇದೆ ಸರ್. ಅಯೋಧ್ಯೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಏನೋ, ಯಾಕಂದ್ರೆ ನಾವು ತಾಂತ್ರಿಕ ವಿಷಯದಲ್ಲಿ ಸುಮಾರು ಬೆಳೆದೀವಿ. ಇವಾಗ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಇಂಡಿಯಾದಿಂದ ಸುಮಾರು ಬೆಳೆದಿದ್ದೀವಿ, ವಿಶ್ವಗುರು ಆಗ್ತಾ ಇದೀವಿ. ಬಟ್ ಭಕ್ತಿ ಮಾರ್ಗದಲ್ಲಿ ಒಂದು ಅಯೋಧ್ಯೆಯಿಂದ ಒಂದು ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನೊಂದು ಅನಿಸಿಕೆ ಇದೆ ಸರ್. ರಾಮ ಮಂದಿರ ಸ್ಥಾಪನೆ 22ನೇ ತಾರೀಕಿಂದ. ಇಷ್ಟು ವರ್ಷ ಕಂಡ ಭಾರತ ಬೇರೆ, ಇನ್ನು ಮುಂದೆ ರಾಮ ಜನ್ಮ ಭೂಮಿಯಿಂದಾಗಿ ಮತ್ತೊಂದು ಹೊಸ ಯೋಗ ಸ್ಟಾರ್ಟ್ ಆಗುತ್ತಾ ಅಂತ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ ಶುರು ಆಗುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ವಿಸಿಟ್ ಮಾಡಿದ್ರಲ್ಲ, ನೀವು ಹೋದಂತಹ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿ ಭಾಸ ಆಯ್ತು, ಯಾವ ರೀತಿ ಫೀಲ್ ಆಯ್ತು ನಿಮ್ಗೆ? ಸರ್ ಏನ್ ಫೀಲ್ ಆಯ್ತು ಅಂದ್ರೆ, ಒಂದೇ ಕಟ್ಟಡದಲ್ಲಿ ಸುಮಾರು 4000 ಜನ ಕಾರ್ಮಿಕರು ಕೆಲಸ ಮಾಡೋದು ನೋಡಿಬಿಟ್ಟು ಅದೊಂದು ಇಷ್ಟು ಪ್ರಿಮೈಸ್ ಅಲ್ಲಿ ಇಷ್ಟು ಜನ ಕೆಲಸ ಮಾಡಿದವ್ರು ತುಂಬಾ ಒಂದು ಇದಾಯ್ತು ಸರ್. ಆಮೇಲೆ ದರ್ಶನ ನಾವು ಹೋಗಿರುವಾಗ ಜನ ಒಬ್ಬರೊಬ್ಬರು ಯಾವ ರೀತಿ ಒಂದು ಇರುವೆ ರಶ್ ಇದೆ, ಅಷ್ಟು ರಶ್ ಅಲ್ಲಿ ಹೋಗಿದೀವಿ ಸರ್ ನಾವು ಅಲ್ಲಿ. ಇಷ್ಟೊಂದು ಜನ ಅಂದ್ರೆ ಭಕ್ತಿ ಯಾವ ರೀತಿ ಹೊರಗಡೆ ಬರ್ತಾ ಇದೆ ಜನರಿಂದ. ಇನ್ನು ಇದು ನಾವು ಬರೀ ಇನ್ನೂ ಒಂದು 23-24 ದಿವಸ ಬಾಕಿ ಇರುವಾಗ ಇಷ್ಟು ರಶ್ ಇದೆ. ಸೊ ನಾವು ಅಟ್ಲೀಸ್ಟ್ 20, 21, 22 ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವ್ ಅನ್ಸುತ್ತೆ ನಾವು ಅಲ್ಲಿ ಹೋಗಿ ಅಷ್ಟು ಕ್ರೌಡ್ ಇರೋದಕ್ಕಿಂತ ಇಲ್ಲೇ ಕೂತ್ಕೊಂಡು ಟಿವಿಯಲ್ಲಿ ನೋಡ್ಬಿಟ್ಟು ಆರಾಮಾಗಿ ಒಂದು ರಾಮನ ಒಂದು ಇದು ನಾವು ಆರಾಮಾಗಿ ನೋಡ್ಬೋದು ಅಂತ ಒಂದು ಅನಿಸ್ತಾ ಇದೆ ಸರ್. ಅದ್ರ ಸಲುವಾಗಿ ನಾವು 20 ದಿವಸ ಮುಂಚೆನೆ ಹೋಗಿ ನೋಡ್ಕೊಂಡು ಬಂದಿವಿ ಸರ್. ಓಕೆ, ಮತ್ತೆ ವಿಸಿಟ್ ಕೊಡೋ ಅಂತ ಪ್ಲಾನ್ ಇದೆ ಸರ್? ಖಂಡಿತ 23 ನಂತರ ಮತ್ತೆ ಹೋಗ್ತೀವಿ ಸರ್. ಅದು ನೋಡೋವರೆಗೂ ನಮ್ಗೆ ವಿಸಿಟ್ ಕೊಡೋದು ನಮ್ಗೆ ನೆಮ್ಮದಿ ಇಲ್ಲ. ನೀವು ಹೇಳ್ದಾಗೆ ಅದು ಸೆಕ್ಯೂರಿಟಿ ಇಶ್ಯೂಸ್ಗಳು ಇರ್ತವೆ, ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಆ ಒಂದು ರಶ್ಯದಲ್ಲಿ ದರ್ಶನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೌದು ಸರ್. ಅದ್ರ ಬದಲು 23 ನಂತರ 24 ಖಂಡಿತ ಹೋಗ್ತೀವಿ ಸರ್. ಎಸ್. ಥ್ಯಾಂಕ್ ಯು ಚನ್ನಬಸವಣ್ಣ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.